ಸ್ನೇಹಿತರೆ ನಮಸ್ಕಾರ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ, ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಪಡೆಯುತ್ತೆ, ಜೊತೆಗೆ JDS 3 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ, 3 ಕ್ಷೇತ್ರದಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ, ಕುತೂಹಲ ಮತ್ತು ಒಂದಷ್ಟು ಪ್ರಶ್ನೆಗಳು ಇವತ್ತಿಗೂ ಕೂಡ ಹಾಗೆ ಮನೆ ಮಾಡಿದೆ. ಈ ಲೆಕ್ಕಾಚಾರದ ನಡುವೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಸದ್ಯಕ್ಕಂತೂ ಇದೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಒನ್ ಬೈ ಒನ್ ಕೊಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಈ 2 ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇದು ಅತ್ಯಂತ ಇಂಟ್ರೆಸ್ಟಿಂಗ್ ಮತ್ತು ಒಂದು ವಿಶೇಷವಾದಂಥ ಕ್ಷೇತ್ರವಾಗಿ ಈ ಬಾರಿ ಬದಲಾಗಿತ್ತು ಮತ್ತು ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿರುವಂತಹ ಕ್ಷೇತ್ರ. ಹೇಳಿ ಕೇಳಿ ರಾಜಮನೆತನ ವರ್ಸಸ್ ಸಾಮಾನ್ಯ ವರ್ಗ ಅನ್ನುವಂಥ ಫೈಟು ಇಲ್ಲಿ ಈಗಾಗಲೇ ನಡೆದಿದೆ. ಈ ಫೈಟ್ನಲ್ಲಿ ಗೆಲ್ಲೋದು ಯಾರು ಅಂದರೆ, ಈ ಲೋಕಸಭಾ ಕ್ಷೇತ್ರದಲ್ಲಿ, ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಮುನ್ನಡೆಯನ್ನು ಸಾಧಿಸಬಹುದು, ಜೊತೆಗೆ ರಾಜಮನೆತನದವರು ಜನಸೇವೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಕಲ್ಪನೆಯನ್ನು ಮಾಡ್ಕೊಂಡಿರಲಿಲ್ಲ. ಆದರೆ ಅಚ್ಚರಿ ಎನ್ನುವ ರೀತಿಯಲ್ಲಿ ಈ ಬಾರಿ ರಾಜಮನೆತನದವರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅರಸು ಕುಡಿಯೋ ಅಥವಾ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನೋ ಅನ್ನುವಂಥದ್ದು ಈಗ ಭಾರಿ ಚರ್ಚೆ ಆಗ್ತಿರುವಂಥ ವಿಚಾರ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕೂಡ ಆಗಿರೋದ್ರಿಂದ ಸಹಜವಾಗಿ ಇಲ್ಲಿ ಸಿದ್ದರಾಮಯ್ಯನವರಿಗೆ ಗೆಲ್ಲಿಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಇದೆ. ಬಟ್ ಜನರಿಗೆ ರಾಜ ಮುಖ್ಯನಾ, ಸಾಮಾನ್ಯ ಪ್ರಜೆ ಮುಖ್ಯನಾ, ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಂಗ್ರೆಸ್ನ ಭದ್ರಕೋಟೆ ಎನಿಸ್ಕೊಂಡಂತಹ ಕಳೆದ 2 ಅವಧಿಯಲ್ಲಿ ಕ್ಷೇತ್ರವನ್ನು ಕೈ ತಪ್ಪಿಸಿಕೊಂಡಂತಹ ಕಾಂಗ್ರೆಸ್ಗೆ ಈ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಇದು ಅತ್ಯಂತ ಪ್ರತಿಷ್ಠೆಯ ಕ್ಷೇತ್ರ. ಪ್ರತಾಪ್ ಸಿಂಹ ಅವರು ಈ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದಿದ್ದಾರೆ ಈಗ. ಆದರೆ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಕೊಡದೇ ಇರುವಂಥದ್ದು ಬಿಜೆಪಿಯ ಅಚ್ಚರಿಯ ನಿರ್ಧಾರ. ಹೀಗಾಗಿ ಇದರ ಹಿಂದೆ ಸಾಕಷ್ಟು ಕಾರಣಗಳಿದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದರೆ ಪ್ರತಾಪ್ ಸಿಂಹ ಬಗ್ಗೆ ಮೆಚ್ಚುಗೆ ಆಗೋದು ಏನು ಅಂತ ಹೇಳಿದ್ರೆ, ಒಳಪೆಟ್ಟು ಏನೇ ಕೊಟ್ಟಿರಬಹುದು, ಮೇಲ್ನೋಟಕ್ಕಂತೂ ಪ್ರತಾಪ್ ಸಿಂಹ ಬಿಜೆಪಿಯ ಪರ ಪ್ರಚಾರವನ್ನು ಮಾಡಿದ್ದಾರೆ. ಪಕ್ಷದ ತೀರ್ಮಾನವನ್ನು ನಾನು ಗೌರವಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ರಾಜವಂಶಸ್ಥ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಮತ್ತು ಪ್ರಮೋದ ದೇವಿಯವರ ದತ್ತುಪುತ್ರ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಈ ಬಿಜೆಪಿ ಅಭ್ಯರ್ಥಿಯಾಗಿದ್ರಲ್ಲ, ಅವರ ಪರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ. ಪಕ್ಷಕ್ಕೆ ಹ್ಯಾಟ್ರಿಕ್ ಗೆಲುವನ್ನು ತಂದುಕೊಟ್ಟು ದಾಖಲೆ ನಿರ್ಮಿಸೋರೆ ಶ್ರೀಕಂಠ ದತ್ತರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ 3ನೇ ಬಾರಿ ಸ್ಪರ್ಧಿಸಬೇಕಾಗಿದ್ದು ಪ್ರತಾಪ್ ಸಿಂಹ, ಆದರೆ ಅವರಿಗೆ ಕೊಡದೆ ಇಲ್ಲಿ ರಾಜವಂಶಸ್ಥರಿಗೆ ಕೊಟ್ಟಿರುವಂಥದ್ದು ಮೊದಲ ಬದಲಾವಣೆ ಬಿಜೆಪಿಯಿಂದ ಆದಂಥದ್ದು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು, ಅದು ಕೂಡ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ಆತ್ಮೀಯ ಅಂತಲೂ ಕೂಡ ಗುರುತಿಸ್ಕೊಂಡಿರುವಂತಹ ಮತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತೇಳಿ ಗುರುತಿಸ್ಕೊಂಡಿದ್ದಂತಹ ನಾಯಕ ಎಂ ಲಕ್ಷ್ಮಣ್ ಇವರಿಗೆ ಇಲ್ಲಿಂದ ಟಿಕೆಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ. ಹೀಗಾಗಿ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ, BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ಯದುವೀರ್ ಒಡೆಯರು ಸ್ಪರ್ಧೆಯನ್ನು ಮಾಡಿದರೆ ಅವರ ವಿರುದ್ಧವಾಗಿ ಲಕ್ಷ್ಮಣ್ ಸ್ಪರ್ಧೆಯನ್ನು ಮಾಡಿದರು. ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಜನ ಬೆಂಬಲ ಹೇಗಿತ್ತು, ಜೊತೆಗೆ ಆಫ್ಟರ್ ಎಲೆಕ್ಷನ್ ಹೇಗೆ ಟಾಕ್ಸ್ಗಳು ಕೇಳಿ ಬರ್ತಿದ್ದಾವೆ ಮತ್ತು ಬಿಫೋರ್ ಎಲೆಕ್ಷನ್ ಇದ್ದಂತಹ ಮಾತುಗಳು ಹೇಗೆ, ಇವೆಲ್ಲದರ ಬಗ್ಗೆನೂ ಕೂಡ ಈಗ ಸಾಕಷ್ಟು ಚರ್ಚೆಗಳು ಆಗ್ತಿದ್ದಾವೆ. ಹೇಳಿ ಕೇಳಿ ಈ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತಹ ಕ್ಷೇತ್ರ. ಈ ಬಾರಿ ಈ ವಿಧಾನಸಭೆ ಚುನಾವಣೆಯಲ್ಲಿ ಇದು ಕೂಡ ಈ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ವಿಧಾನಸಭೆಯ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಾರುಪತ್ಯವನ್ನು ಮೆರೆದಿದೆ. ಹಾಗಂದ ಮಾತ್ರಕ್ಕೆ ಕೊಡಗಿನಲ್ಲಿ ಅಚ್ಚರಿಯಾದಂಥ ಫಲಿತಾಂಶವನ್ನೇ ಕಾಂಗ್ರೆಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ. ಹಿಂದುತ್ವ ಮತ್ತು ಹಿಂದುತ್ವದ ಕೋಮುವಾದದ ವಿಷಬೀಜವನ್ನು ಬಿತ್ತದಂಥ BJPಗೆ ಸರಿಯಾಗಿ ಪಾಠವನ್ನು ಕಲಿಸಿದ್ದಾರೆ ಈ ಕೊಡಗಿನ ಮತದಾರರು. ಹೀಗಾಗಿ ಇಲ್ಲಿ ನಾನಾ ರಣತಂತ್ರವನ್ನು ರೂಪಿಸಿದ್ರು ಕೂಡ ಕೊನೆಗೆ ಕೊಡಗಿನ ಮತದಾರರು ಕೈ ಹಿಡಿದಿದ್ದು ಕಾಂಗ್ರೆಸ್ಸನ್ನು. ಅದೇ ರೀತಿ ಈಗ ಮೈಸೂರಿನ ಜನರು ಕೂಡ ಕೈ ಹಿಡಿತಾರಾ ಅನ್ನೋದು ಗಮನಿಸಬೇಕಾಗಿರುವಂಥ ಅಂಶ. ಈಗ ಚುನಾವಣೆ ಆದ ಬಳಿಕ ಹೇಗಿದೆ ಲೆಕ್ಕಾಚಾರ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದ್ರೂ ಕೂಡ ಮತಗಟ್ಟೆಗೆ ಬಂದು ಮತದಾನ ಮಾಡಿದವರ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಲೆಕ್ಕಾಚಾರಗಳು, ಅಂಕಿಅಂಶಗಳು ಕೊಡ್ತಿದ್ದಾವೆ. ಈ ಬಾರಿಯ ಚುನಾವಣೆಯಲ್ಲಿ ಒಟ್ಟು 10,65,714 ಮಹಿಳಾ ಮತದಾರರು ಇದ್ದರು. ಇವರಲ್ಲಿ ಕೇವಲ 7,44,927 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಜೊತೆಗೆ 10,26,324 ಪುರುಷ ಮತದಾರರಲ್ಲಿ ಇಲ್ಲೂ ಕೂಡ ಕೇವಲ 7,32,605
ಪುರುಷ ಮತದಾರರು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ಪುರುಷರ ಶೇಕಡಾವಾರು ಮತದಾನ ಪ್ರಮಾಣ 71.38 ಇದ್ದರೆ ಮಹಿಳಾ ಮತದಾರರ ಶೇಕಡಾವಾರ ಪ್ರಮಾಣ 69.90 ಇಷ್ಟಿದೆ. ಅಂದರೆ ಮಹಿಳೆಯರದೇ ಕಡಿಮೆ ಇದೆ. ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಮಂದಿ ಮತ ಚಲಾಯಿಸಿದ್ರೂ ಕೂಡ ಪುರುಷರಿಗೆ ಹೋಲಿಸಿದರೆ ಶೇಕಡ 1.48ರಷ್ಟು ಮತ ಪ್ರಮಾಣ ಕಡಿಮೆ ಇದೆ. ಇನ್ನು ಕಳೆದ ಬಾರಿಯ ಅಂದರೆ 2019 ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಮತದಾನ ಪ್ರಮಾಣ 70, ಮಹಿಳೆಯರ ಮತದಾನ ಪ್ರಮಾಣ 68, ಪುರುಷರದು 70, ಮಹಿಳೆಯರದು 68. ಈ ರೀತಿ ಶೇಕಡ 2.22ರಷ್ಟು ಕಡಿಮೆ ಆಗಿತ್ತು ಕಳೆದ ಬಾರಿಯೂ ಕೂಡ. ಆಮೇಲೆ ಈ ಮಹಿಳಾ ಮತದಾರರು ಮತವನ್ನು ಕಡಿಮೆ ಮಾಡಿರುವಂಥದ್ದು ಯಾರಿಗೆ ಬೇಕಾದರೂ ಉಲ್ಟಾ ಹೊಡಿಬೋದು. ಗ್ಯಾರಂಟಿ ಯೋಜನೆಗಳನ್ನು ಹೆಚ್ಚು ಅವಕಾಶ ಗಿಟ್ಟಿಸ್ಕೊಂಡಂಥವ್ರು ಮತ್ತು ಅದರ ಫಲವನ್ನು ಅನುಭವಿಸ್ತಿರೋರು ಯಾರು ಹೇಳಿ? ಮಹಿಳೆಯರು. ಇವರೇ ಮತದಾನದಿಂದ ದೂರ ಉಳಿದಿರುವಂಥದ್ದು ಕಾಂಗ್ರೆಸ್ಗೆ ನೆಗೆಟಿವ್ ಅಂತ ಹೇಳಿಬಿಟ್ಟು ಕೆಲವರು ಮಾತನಾಡ್ತಿದ್ರೆ, ಇಲ್ಲ ಮಹಿಳೆಯರು ಸಹಜವಾಗಿ ಇಷ್ಟು ಪ್ರಮಾಣದಲ್ಲಿ ಏನು ಮತದಾನ ಮಾಡಿದ್ದಾರೆ ನೋಡಿ, ಇದು ಸಾಕು, ಇದು ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಬಟ್ BJP ಹೇಳ್ತಿರೋದೇ ಬೇರೆ, ಇಲ್ಲ ಆರಾಮಲ್ಲಿ ನಾವು ಗೆಲ್ತೀವಿ ಅಂತೇಳಿ. ಇನ್ನು ರಾಜಕೀಯದ ಬಗ್ಗೆ ಇರುವಂಥ ತಾತ್ಸಾರ, ಮತದಾನದ ಬಗೆಗಿನ ಜಾಗೃತಿ ಕೊರತೆ, ಮಹಿಳೆಯರ ವಾಸಸ್ಥಳದಿಂದ ಮತಗಟ್ಟೆ ದೂರ ಇರೋದು, ಮನೆ ಸೇರಿದಂತೆ ಇತರ ಕೆಲಸದ ಒತ್ತಡ, ಇವೆಲ್ಲ ಕಾರಣದಿಂದನೂ ಕೂಡ ಮತದಾನ ಕಡಿಮೆ ಆಗಿರ್ಬೋದು. ಇನ್ನು ಪಿರಿಯಾಪಟ್ಟಣದಲ್ಲಿ ಹೆಚ್ಚು ಮತದಾರರಿದ್ದಾರೆ. ಅವರಲ್ಲಿ ಸಾಕಷ್ಟು ಜನ ಮತದಾನವನ್ನು ಮಾಡಿದ್ದಾರೆ. ಅದು ಬಿಟ್ಟರೆ ಹುಣಸೂರು ಕ್ಷೇತ್ರದಲ್ಲಿ ಒಂದು ಸ್ವಲ್ಪ 2ನೇ ಸ್ಥಾನದಷ್ಟು ಮತದಾನ ಆಗಿದೆ. ಕೃಷ್ಣರಾಜ ಕ್ಷೇತ್ರದಲ್ಲಿ 3ನೇ, ಚಾಮರಾಜ ಕ್ಷೇತ್ರದಲ್ಲಿ 4ನೇ ಹಂತದಷ್ಟು ಮತದಾನ ಆಗಿದೆ. ಅಂದರೆ ಸ್ಟೆಪ್ ಬೈ ಡೌನ್ ಆಗ್ತಾ ಬಂದಿದೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಇನ್ನೂ ಕಡಿಮೆ ಆಗಿದೆ. ಮಡಿಕೇರಿಯಲ್ಲಿ, ವಿರಾಜಪೇಟೆಯಲ್ಲಿ 75 ಮತ್ತು ವಿರಾಜಪೇಟೆಯಲ್ಲಿ 73, ಈ ರೀತಿ ಇಲ್ಲಿ ಮತದಾನ ಆಗಿದೆ. ಗ್ರಾಮೀಣ ಭಾಗದ ಜನರು ಹೆಚ್ಚು ಉತ್ಸಾಹದಿಂದ ಮತದಾನವನ್ನು ಮಾಡಿರುವಂಥದ್ದು ಇದು ಯಾರ ಪರವಾಗಿ ಇದೆ ಅನ್ನೋದು ಗಮನಿಸಬೇಕು. ಕೆಲವರಿಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಇನ್ನು ಕೆಲವರಿಗೆ ಕ್ಯಾಂಡಿಡೇಟ್ಗಳನ್ನು ನೋಡಿ ಇಷ್ಟ ಇಲ್ಲ. ಪ್ರತಾಪ್ ಸಿಂಹ ಆಗಿದ್ದರೆ ಒಂದು ರೀತಿ, ಪ್ರತಾಪ್ ಸಿಂಹ ಅಲ್ವಾ ಅನ್ನೋದು ಕೂಡ ಮತ್ತೊಂದು ರೀತಿ. ಇನ್ನು ಈ ಸಹಜವಾಗಿ ರಾಜವಂಶಸ್ಥರು ಅಂತ ಹೇಳಿದ್ರೆ ಅದು ಕೈಗೆ ಎಟುಕದ ಒಂದು ರೀತಿಯಲ್ಲಿ ಚಂದ್ರ. ಹೀಗಾಗಿ ಆ ಚಂದ್ರನ ಸಮೀಪಕ್ಕೆ ನಾವು ಹೋಗೋಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಮತದಾರರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಹೀಗಾಗಿ ಬೇರೆ ಆಪ್ಷನ್ ಇಲ್ಲವಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮತದಾನವನ್ನೇ ಮಾಡದೇ ಇರೋರಿದ್ದಾರೆ. ಇನ್ನೊಂದಷ್ಟು ಜನ ಲಕ್ಷ್ಮಣ್ ಒಬ್ಬ ಸಾಮಾನ್ಯ ಪ್ರಜೆ, ಇಂಥವರು ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ದು ಖುಷಿಯ ವಿಚಾರ ಅಂಥೇಳಿ ಲಕ್ಷ್ಮಣ್ಗೆ ಹೋಗಿ ಮತದಾನವನ್ನು ಮಾಡಿದವರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಟ್ಟಾಳುಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ, BJPಯ ಕಟ್ಟಾಳುಗಳು BJP ಪಕ್ಷಕ್ಕೆ ಅಥವಾ JDSನ ಕಟ್ಟಾಳುಗಳು ಇಲ್ಲಿ ಡಿವೈಡ್ ಆಗಿದ್ದೆ ಅನ್ನುವಂಥ ಮಾಹಿತಿ ಇದೆ. ಕಾರಣವೂ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ಮೈಸೂರು ಭಾಗದಲ್ಲಿ JDSನಿಂದ ಟಿಕೆಟನ್ನು ನಿರೀಕ್ಷೆ ಮಾಡ್ತಿದ್ದಂಥವ್ರು ಇದ್ದರು ಇಲ್ಲಿಂದ ಮೈಸೂರಿನಿಂದ. ಆದರೆ ಯಾವಾಗ BJP ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ನಮಗೆ ಸಿಗಬೇಕಾದಂಥ ಅವಕಾಶವನ್ನು ತಪ್ಪಿಸಿದ್ರು ಅನ್ನುವಂಥ ಸಿಟ್ಟು ಸಹಜವಾಗಿ ಇರೋದರಿಂದ ಒಳಪೆಟ್ಟನ್ನು ಕೊಟ್ಟಿರಬಹುದು ಅನ್ನುವಂಥ ಮಾತುಗಳು ಇದ್ದಾವೆ. ಆದರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ, ರಾಜವಂಶಸ್ಥ ಪ್ರಚಾರದಲ್ಲಿ ಮುಂದೆ ಇದ್ದರು. ಜೊತೆಗೆ BJP ಎಲ್ಲ ನಾಯಕರು ಇಲ್ಲಿಗೆ ಬಂದು ಪ್ರಚಾರವನ್ನು ಮಾಡಿದರು. ಪ್ರತಾಪ್ ಸಿಂಹ ಆದಿಯಾಗಿ ಪ್ರತಿಯೊಬ್ಬರು ಕೂಡ, ವಿಶೇಷ ಏನಂತ ಹೇಳಿದ್ರೆ ಪ್ರೀತಮ್ ಗೌಡ ಹಾಸನದಲ್ಲಿ ಪ್ರಚಾರ ಮಾಡಲಿಲ್ಲ, ಬಂದು ಪ್ರಚಾರ ಮಾಡಿದ್ದು ಮೈಸೂರಲ್ಲಿ. ಈ ರೀತಿ ತಮ್ಮ ಕ್ಷೇತ್ರವನ್ನು ಮೀರಿ ಸಾಕಷ್ಟು ಜನ ಬಂದು ಪ್ರಚಾರವನ್ನು ಮಾಡಿದರು. ಆದರೂ ಕೂಡ ರಾಜವಂಶಸ್ಥ ಅನ್ನೋದೇ ಇಲ್ಲಿ ಪ್ಲಸ್ಸು ಕೂಡ ಹೌದು, ಮತದಾರರ ದೃಷ್ಟಿಯಲ್ಲಿ ಮೈನಸ್ಸು ಕೂಡ ಹೌದು ಅನ್ನೋದನ್ನು ಮಾತುಗಳು ಕೇಳಿ ಬರ್ತಿದೆ. ಯಾಕಂತ ಹೇಳಿದ್ರೆ ರಾಜವಂಶಸ್ಥ ಯಾವತ್ತೂ ಕೂಡ ರಾಜ್ಯಕ್ಕೆ ಸೀಮಿತ ಆಗೋದಿಲ್ಲ ಅನ್ನುವಂಥದ್ದು. ಮತ್ತು ನೀವು ಏನೇ ಒಂದು ಕಷ್ಟ, ಕಾರ್ಪಣ್ಯ, ಇನ್ನೊಂದು ಮತ್ತೊಂದು ಏನೇ ಚರ್ಚಿಸೋಕ್ಕೆ ಹೋದರೂ ಕೂಡ ಅದು ಯದುವೀರ್ ಬಳಿ ಸಾಧ್ಯವಿಲ್ಲ, ಮತ್ತು ಅಭಿವೃದ್ಧಿ ಯೋಜನೆಗಳು ಕೂಡ ಯದುವೀರ್ ಬಳಿ ಸಾಧ್ಯವಿಲ್ಲ ಅನ್ನೋಂಥದ್ದು. ಜೊತೆಗೆ ಪ್ರತಾಪ್ ಸಿಂಹ ಯಾವಾಗ ಟಿಕೆಟ್ ಮಿಸ್ ಆಯಿತು ನೋಡಿ, ಆಗ ಕಾಲೆಳೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಈ ಮೈಸೂರಿನ ಜನರಿಗೆ ಒಳ್ಳೆಯದಾಗುತ್ತೆ ಹಾಗೆ ಹೀಗೆ ಅಂತೇಳಿ ಕಾಲೆಳೆದಿದ್ರು. ಹೀಗಾಗಿ ಇವೆಲ್ಲದೂ ಕೂಡ ಅಸಾಧ್ಯ, ಇವರು ಗೆದ್ದರೂ ಕೂಡ ಅಸಾಧ್ಯ, ಸೋತರೂ ಕೂಡ ಅಸಾಧ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಿರೋದ್ರಿಂದ ಸ್ವಲ್ಪ ಲಕ್ಷ್ಮಣ್ ಪರವಾಗಿಯೇ ಹೆಚ್ಚು ಒಲವು ಕಾಣಿಸ್ತಿದೆ ಮೈಸೂರು ಮತ್ತು ಕೊಡಗು ಭಾಗದಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಪಾಪ್ಯುಲಾರಿಟಿ ವೈಸು ಯದುವೀರೇ ಟಾಪ್ನಲ್ಲಿದ್ದರೂ ಕೂಡ ವೋಟ್ ವೈಸು ಯದುವೀರಿಗೆ ಹೆಚ್ಚು ವೋಟ್ಗಳು ಬಿದ್ದಿರಲಿಕ್ಕಿಲ್ಲ ಅನ್ನುವಂಥ ಲೆಕ್ಕಾಚಾರಗಳನ್ನು ಕೆಲವರು ಇಡ್ತಾ ಇದ್ದಾರೆ. ಸೊ ದಟ್ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಯದುವೀರ್ಗಿಂತ ಲಕ್ಷ್ಮಣ್ ಅವರೇ ಸದ್ಯಕ್ಕೆ ಮುನ್ನಡೆಯಲ್ಲಿದ್ದಾರೆ. ಬಟ್ ಅಂತಿಮವಾದಂಥ ರಿಸಲ್ಟ್ ಬಂದಾಗ ಇದರ ಕ್ಲಿಯರ್ ಪಿಕ್ಚರ್ ಸಿಗಲಿದೆ ಅನ್ನೋದು ಮಾತ್ರ ವಾಸ್ತವ. ಕ್ಷೇತ್ರವಾರು ಕೂಡ ಒಂದಷ್ಟು
ಅಲ್ಲಿನ ಸರ್ವೆಯನ್ನು ನಡೆಸಿದಾಗಲೂ ಕೂಡ ಇದೇ ರೀತಿಯಾದಂಥ ಪಿಕ್ಚರ್ ಸಿಗ್ತಾ ಇದೆ ಅನ್ನೋದು ಮಾತ್ರ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಪ್ರಕಾರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಯಾರು? ಯದುವೀರ್ ಗೆಲ್ಲಬಹುದೋ ಅಥವಾ ಲಕ್ಷ್ಮಣ್ ಗೆಲ್ತಾರಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.